ಹಲೋ ಎಲ್ಲರಿಗೂ ನಮಸ್ಕಾರಗಳು. ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯತೆಯ ಸ್ವಾಗತ. ಇವತ್ತು ಈ ತರಗತಿಯಲ್ಲಿ ನಾವು ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಏಕೀಕರಣ ಚಳುವಳಿಯ ಚಾರಿತ್ರಿಕ ಹಿನ್ನೆಲೆಯನ್ನು ನೋಡಿಕೊಳ್ಳೋಣ. ಮೊದಲಿಗೆ ಏಕೀಕರಣ ಚಳುವಳಿಯ ಚಾರಿತ್ರಿಕ ಹಿನ್ನೆಲೆಯನ್ನು ನೋಡುವಾಗ, ಕವಿರಾಜ ಮಾರ್ಗ ಕೃತಿಯಲ್ಲಿ ನಮ್ಮ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ, ಎಲ್ಲಿಂದ ಕಾವೇರಿಯಿಂದ ಗೋದಾವರಿಯವರೆಗೆ ಇತ್ತು ಎಂದು ವರ್ಣಿಸಲಾಗಿದೆ. ಯಾವ ಕೃತಿಯಲ್ಲಿ? ಕವಿರಾಜ ಮಾರ್ಗ ಕೃತಿಯಲ್ಲಿ. ಕವಿರಾಜ ಮಾರ್ಗ ಕೃತಿಯಲ್ಲಿ ನಮ್ಮ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಇತ್ತು ಎಂದು ವರ್ಣಿಸಲಾಗಿದೆ. ಟಿಪ್ಪುವಿನ ಮರಣದ ನಂತರ ಬ್ರಿಟಿಷರು ನಮ್ಮ ಕನ್ನಡ ಭಾಷೆಯನ್ನಾಡುವ ಪ್ರದೇಶಗಳನ್ನೆಲ್ಲ ಏನ್ ಮಾಡಿರಪ್ಪ ಅಂದ್ರ ಬೇರೆ ಬೇರೆ ಭಾಷಿಕ ಹಿನ್ನೆಲೆಯ ರಾಜಕೀಯ ಶಕ್ತಿನ ಅಧೀನಕ್ಕಾಗಿ ವರ್ಗಾಯಿಸಿದರು. ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂದ್ರ ಟಿಪ್ಪುವಿನ ಮರಣದ ನಂತರ ಬ್ರಿಟಿಷರು ನಮ್ಮ ಕನ್ನಡ ನಾಡ ಭಾಷೆಯನ್ನು ಆಡುವ ಎಲ್ಲಾ ಪ್ರದೇಶಗಳನ್ನು ಬೇರೆ ಬೇರೆ ಭಾಷಿಕ ಹಿನ್ನೆಲೆಯ ರಾಜಕೀಯ ಶಕ್ತಿಯ ಅಧೀನಕ್ಕಾಗಿ ವರ್ಗಾಯಿಸ್ತಾರ. ಅವಾಗ ನಮ್ಮ ಕನ್ನಡಿಗರು ಮರಾಠ ಮತ್ತು ನಿಜಾಮ ಮುಂತಾದವು ಅಧೀನಕ್ಕೆ ಪರಕೀಯ ಭಾವನೆಯಿಂದ ಬದುಕುವ ಒಂದು ಅನಿವಾರ್ಯತೆಯ ಎದುರಿಸ್ತಾರ. ಏನ್ ಮಾಡ್ತಾರಪ್ಪ ಅಂದ್ರೆ ಪರಕೀಯ ಭಾವನೆಯಿಂದ ಬದುಕುವ ಒಂದು ಅನಿವಾರ್ಯತೆಯನ್ನು ಎದುರಿಸ್ತಾರ ನಮ್ಮ ಕನ್ನಡಿಗರು. ಅವಾಗ ಕನ್ನಡಿಗರು ಪರಕೀಯ ಭಾವನೆಯಿಂದ ಬದುಕುವ ಅನಿವಾರ್ಯತೆಯನ್ನು ಎದುರಿಸುತ್ತಾರೆ. ಕರ್ನಾಟಕದ ಏಕೀಕರಣದ ಆರಂಭಿಕೆಯ ಹೆಜ್ಜೆಯನ್ನು ಇಟ್ಟವರು ಯಾರಪ್ಪ ಅಂದ್ರ ಮುಂಬೈ ಕರ್ನಾಟಕದ ಭಾಗದವರಾಗಿರ್ತಾರ. ಮುಂಬೈ ಕರ್ನಾಟಕದ ಭಾಗದವರಾಗಿರ್ತಾರ. ಇಂತಹ ಪ್ರತಿಕೂಲ ಸನ್ನಿವೇಶಗಳಿಂದ ಹೊರಬಂದು ಒಂದು ರಾಜ್ಯ ಕಟ್ಟಿಕೊಂಡು ಮತ್ತು ಒಂದು ಆಡಳಿತದಲ್ಲಿರಲು ಅನೇಕ ಹೋರಾಟಗಳನ್ನು ನಡೆಸ್ತಾರ. ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರ ಏಕೀಕರಣದ ಚಳುವಳಿ ಎನ್ನುತ್ತಾರೆ. ಏಕೀಕರಣದ ಚಳುವಳಿ ಎಂದು ಇದಕ್ಕ ಕರೀತಾರ. ನೆಕ್ಸ್ಟ್ ಪಾಯಿಂಟ್ ನೋಡುವಾಗ ನಾವು ರಾ ದೇಶಪಾಂಡೆಯವರ ಅಧ್ಯಕ್ಷತೆಯಲ್ಲಿ 1890ರಲ್ಲಿ ಕರ್ನಾಟಕದ ವಿದ್ಯಾವರ್ಧಕ ಸಂಘ, 1890ರಲ್ಲಿ ಕರ್ನಾಟಕದ ವಿದ್ಯಾವರ್ಧಕ ಸಂಘ ಏಕೀಕರಣದ ಕಲ್ಪನೆಗೆ ಸಾಂಸ್ಥಿಕ ರೂಪಣೆಯನ್ನು ನೀಡಿತು. ಏನ್ ಮಾಡಿತು? ಏಕೀಕರಣದ ಕಲ್ಪನೆಗೆ ಸಾಂಸ್ಥಿಕ ರೂಪವನ್ನು ನೀಡಿತು. ರಾ ದೇಶಪಾಂಡೆಯವರ ಅಧ್ಯಕ್ಷತೆಯಲ್ಲಿ 1890ರಲ್ಲಿ ಆರಂಭವಾದ ಕರ್ನಾಟಕದ ವಿದ್ಯಾವರ್ಧಕ ಸಂಘವು ಏಕೀಕರಣದ ಕಲ್ಪನೆಗೆ ಸಾಂಸ್ಥಿಕ ರೂಪವನ್ನು ನೀಡಿದೆ ಅಂತ ಹೇಳ್ಬಹುದ್ರಿ. ಅದೇ ರೀತಿಯಾಗಿ ವೆಂಕಟರಂಗೋ ಕಟ್ಟಿಯಂತಹ ಮಹನೀಯರು ಏನ್ ಮಾಡ್ತಾರಪ್ಪ ಅಂದ್ರ ಏಕೀಕರಣದ ಆರಂಭಿಕ ಹಂತದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರ. ಏಕೀಕರಣದ ಆರಂಭಿಕ ಹಂತದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದವರಾರು? ವೆಂಕಟರಂಗೋ ಕಟ್ಟಿಯಂತಹ ಮಹನೀಯರು. ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ನೋಡುವಾಗ 1915ರಲ್ಲಿ ಆರಂಭವಾದ ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು 1916ರಲ್ಲಿ ಆರಂಭವಾದ ಕರ್ನಾಟಕ ಸಭಾ. 1915ರಲ್ಲಿ ಆರಂಭವಾದ ಕನ್ನಡ ಸಾಹಿತ್ಯ ಪರಿಷತ್ತು, 1916ರಲ್ಲಿ ಆರಂಭವಾದ ಕರ್ನಾಟಕ ಸಭಾ. ಈ ಚಳುವಳಿಗಳು ಮುಂದುವರಿತಾವ. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರ 1924ರಲ್ಲಿ 1924ರಲ್ಲಿ ಹುಯಿಲ್ಗೋ ನಾರಾಯಣರಾವ್, ಗೊತ್ತದಾರಲ್ರಿ? ಹುಯಿಲ್ಗೋ ನಾರಾಯಣರಾವ್ ಒಬ್ಬರು ಯಾವ ಹಾಡನ್ನ ಹಾಡ್ತಾರ? ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಹಾಡನ್ನು ಹಾಡ್ತಾರ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡನ್ನು 1924ರಲ್ಲಿ ಹುಯಿಲ್ಗೋ ನಾರಾಯಣರಾವ್ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಸ್ವಾಗತ ಗೀತೆಯನ್ನು ಅದರ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ಏಕೀಕರಣಕ್ಕೆ ವಿದ್ಯುತ್ ಸಂಚಲನವನ್ನು ನೀಡ್ತಾರ. ಅದರ ಮೂಲಕ ಏಕೀಕರಣಕ್ಕೆ ಒಂದು ವಿದ್ಯುತ್ ಸಂಚಲನವನ್ನು ನೀಡ್ತಾರ. ಈ ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವಾಗ ಏಕೀಕರಣದ ಚಳುವಳಿಯಲ್ಲಿ ಪಾದ್ರಿಕೋದ್ಯಮ
ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಪಾತ್ರ. ಪ್ರತಿಕೋದ್ಯಮ ಮತ್ತು ಸಾಹಿತ್ಯ ಪಾತ್ರವನ್ನು ನೋಡುವಾಗ ಏಕೀಕರಣದ ಚಳುವಳಿಯಲ್ಲಿ ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಪಾತ್ರ ನೋಡುವಾಗ ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಪಾತ್ರ ಮುಂಬೈ ಕರ್ನಾಟಕ ಮತ್ತು ಮೈಸೂರು ಸಂಸ್ಥಾನ ಮತ್ತು ಕರಾವಳಿ ಕರ್ನಾಟಕದಲ್ಲಿ ಅನೇಕ ಪ್ರಮುಖ ಪತ್ರಿಕೆಗಳು ಪ್ರಕಟಗಳಾಗಿವೆ. ಪ್ರಮುಖ ವೃತ್ತ ಪತ್ರಿಕೆಗಳನ್ನು ನೋಡುವಾಗ ಮೊದಲಿಗೆ ಮುಂಬೈ ಕರ್ನಾಟಕದಲ್ಲಿ ನೋಡುವಾಗ ಮೊದಲಿಗೆ ಯಾವ ಪತ್ರಿಕೆ ಬರ್ತದೆ ಅಂದ್ರೆ ವಿಜಯ ಪತ್ರಿಕೆ, ರಾಜಹಂಸ ಪತ್ರಿಕೆ, ಕರ್ನಾಟಕದ ವೃತ್ತ ಪತ್ರಿಕೆ, ಕರ್ನಾಟಕದ ವೈಭವ ಪತ್ರಿಕೆ ಮತ್ತು ಕನ್ನಡದ ಕೇಸರಿ ಪತ್ರಿಕೆ. ಯಾವ್ಯಾವ? ಮುಂಬೈ ಕರ್ನಾಟಕದಲ್ಲಿ ವಿಜಯ ಪತ್ರಿಕೆ, ರಾಜಹಂಸ ಪತ್ರಿಕೆ, ಕರ್ನಾಟಕದ ವೃತ್ತ ಪತ್ರಿಕೆ, ಕರ್ನಾಟಕದ ವೈಭವ ಪತ್ರಿಕೆ ಮತ್ತು ಕನ್ನಡದ ಕೇಸರಿ ಎಂಬ ಪತ್ರಿಕೆಗಳು ಬರ್ತಾವ. ಈ ನೆಕ್ಸ್ಟ್ ನೋಡುವಾಗ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ಸಂಸ್ಥಾನದ ಪತ್ರಿಕೆಗಳನ್ನು ನೋಡುವಾಗ ಮೈಸೂರು ಹೆರಾಲ್ಡ್, ಸೂರ್ಯೋದಯ ಪ್ರಕಾಶಿಕ, ಹಿತಬೋಧಿನಿ, ವೃತ್ತಾಂತ ಚಿಂತಾಮಣಿ. ಯಾವಪ್ಪ ಅಂದ್ರ ಮೈಸೂರು ಹೆರಾಲ್ಡ್, ಸೂರ್ಯೋದಯ ಪ್ರಕಾಶಿಕ, ಹಿತಬೋಧಿನಿ ಮತ್ತು ವೃತ್ತಾಂತ ಚಿಂತಾಮಣಿ ಎಂಬ 4 ಪತ್ರಿಕೆಗಳು ಮೈಸೂರು ಸಂಸ್ಥಾನದಲ್ಲಿ ಬರ್ತಾವ. ಅದೇ ರೀತಿಯಾಗಿ ಆಲೂರು ವೆಂಕಟರಾಯ ಗೊತ್ತಲ್ಲ ನಿಮ್ಗೆ? ಆಲೂರು ವೆಂಕಟರಾಯ ಅವರು ಏನ್ ಹೇಳ್ತಾರಪ್ಪ ಅಂದ್ರ ಅಂದಿನ ಕರ್ನಾಟಕದ ದುಸ್ಥಿತಿಯನ್ನು ಕಂಡ ಅವರ ಇದನ್ನು ಉದ್ಗರಿಸ್ತಾರೆ. ಏನ್ ಉದ್ಗರಿಸ್ತಾರಂದ್ರ ಕರ್ನಾಟಕವೆಲ್ಲಿದೆ, 4 ಕಡೆ ಹರಿದು ಹಂಚಿ ಹೋದ ಕರ್ನಾಟಕವನ್ನು ಹೊಲಿದು ಅಖಂಡವಾಗಿ ಒಂದು ಗೂಡಿಸುವವರ್ಯಾರು? ಅಷ್ಟೊಂದು ಅಭಿಮಾನ ಇದೆ, ಅಷ್ಟೊಂದು ಅಭಿಮಾನ ಉಂಟೇನು ಅದ್ ಕೇಳ್ತಾರ. ಯಾರ? ಆಲೂರು ವೆಂಕಟರಾಯರ ಉದ್ದೇಶವೇನಾಗಿತ್ತಪ್ಪ ಅಂದ್ರ ಕರ್ನಾಟಕದ ನಾಡು ನುಡಿಗಳ ವೈಭವವನ್ನು ಕನ್ನಡಿಗರಿಗೆ ಅಂದ್ರೆ ಕರ್ನಾಟಕದ ನಾಡು ನುಡಿಗಳ ವೈಭವವನ್ನು ಕನ್ನಡಿಗರಿಗೆ ತಿಳಿಸುವುದೇ ವೆಂಕಟರಾಯರ ಉದ್ದೇಶವಾಗಿತ್ತು. ಅದಕ್ಕಾಗಿ ಅವರೊಂದ ಪತ್ರಿಕೆಯನ್ನು ಬರೀತಾರ. ಆಲೂರು ವೆಂಕಟರಾಯವರು ಒಂದು ಪತ್ರಿಕೆಯನ್ನು ಬರೀತಾರ, ಕರ್ನಾಟಕದ ಗತ ವೈಭವ. ಯಾವ್ದ್ರಿ? ಕರ್ನಾಟಕದ ಗತ ವೈಭವ ಎಂಬ ಪತ್ರಿಕೆಯನ್ನು ಆಲೂರು ವೆಂಕಟರಾಯವರು ಬರೀತಾರ. ಅದಕ್ಕ ತಮ್ಮ ಖರ್ಚಿನಿಂದ ಆ ಪತ್ರಿಕೆಯನ್ನು ಪ್ರಕಟಿಸ್ತಾರ. ಅದೇ ರೀತಿಯಾಗಿ ಹೈದರಾಬಾದಿನ ಕನ್ನಡಿಗರು ಅವರಿಗೆ ಸನ್ಮಾನ ಮಾಡಿ 1941ರಾಗ ಎಷ್ಟ್ರಾಗಂದ್ರ 1941ರಾಗ ಹೈದರಾಬಾದಿನ ಕನ್ನಡಿಗರು ಆಲೂರು ವೆಂಕಟರಾಯರಿಗೆ ಸನ್ಮಾನ ಮಾಡ್ತಾರ. ಸನ್ಮಾನ ಮಾಡಿ ನಂತರ ಅವರಿಗೆ ಕರ್ನಾಟಕದ ಕುಲಪುರೋಹಿತ ಕರ್ನಾಟಕದ ಕುಲಪುರೋಹಿತ ಎಂಬ ಬಿರುದನ್ನು ಅರ್ಪಿಸುತ್ತಾರ. ಯಾವ್ದಪ್ಪ ಅಂದ್ರ ಕರ್ನಾಟಕದ ಕುಲ ಪುರೋಹಿತ ಎಂದು ಯಾರನ್ನು ಕರೀತಾರೆ ಅಂದ್ರೆ ಕ್ವಶನ್ ಬರ್ತಂದ್ರ ಯಾರ್ಯಾರಿ? ಆಲೂರು ವೆಂಕಟರಾಯರಿಗೆ ಕರ್ನಾಟಕದ ಕುಲ ಪುರೋಹಿತ ಎನ್ನುವರು. ಆಲೂರು ವೆಂಕಟರಾಯರಿಗೆ ಕರ್ನಾಟಕದ ಕುಲ ಪುರೋಹಿತ ಎನ್ನುವರು. ಈ ನೆಕ್ಸ್ಟ್ ಪಾಯಿಂಟ್ ನೋಡುವಾಗ ಸಾಹಿತ್ಯ ಸಮ್ಮೇಳನದ ಖರ್ಚಿಗಾಗಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಬೇಡಲು ಕನ್ನಡ ದಾಸಯ್ಯ ಬಂದಿಹ ನೀಡಿರಮ್ಮ ತಡಮಾಡದಲ್ಲಿ. ಏನ? ಬೇಡಲು ಕನ್ನಡ ದಾಸಯ್ಯ ಬಂದಿಹ ನೀಡಿರಮ್ಮ ತಡಮಾಡದಲ್ಲಿ ಎಂದು ದಾಸಯ್ಯನಾಗಿ ಹಾಡ್ತಾರ. ದಾಸಯ್ಯನಾಗಿ ಹಾಡಿ ಹಣವನ್ನ ಸಂಗ್ರಹಿಸ್ತಾರ. ಅವರು ದಾಸಯ್ಯನಾಗಿ ಹಾಡಿ ಹಣವನ್ನ ಸಂಗ್ರಹಿಸ್ತಾರ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡುವಾಗ ಕುವೆಂಪು ಅವರು ಹಾಡಿರ್ತಾರಲ್ಲ, ನಿಮ್ಗೆ ಗೊತ್ತಿಲ್ಲ ಕುವೆಂಪು ಅವರು ಹಾಡಿದ ಯಾವ್ದಪ್ಪ ಅಂದ್ರ ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ ಮತ್ತು ನೀ ಮೆಟ್ಟುವ ನೆಲ ಇದೇ ಕರ್ನಾಟಕವೆಂಬ ಮುಂತಾದವ. ಅದಕ್ಕೆ ಲಕ್ಷೋಪಲಕ್ಷ ಕನ್ನಡಿಗರು ಏನ್ ಮಾಡ್ತಾರಪ್ಪ ಅಂದ್ರ ಹೃದಯವನ್ನು ತಟ್ಟಿದ್ದು, ಲಕ್ಷೋಪಲಕ್ಷ ಕನ್ನಡಿಗರ ಹೃದಯವನ್ನು ತಟ್ಟಿದವು. ಈ ನೆಕ್ಸ್ಟ್ ನೋಡುವಾಗ ಹುಯಿಲ್ಗೋಳ್ ನಾರಾಯಣ ರಾವ್ ಅವರು ಹಾಡಿರ್ತಕ್ಕಂಥ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು
ಎಂಬ ನಾಡಗೀತೆ ಅತ್ಯಂತ ಜನಪ್ರಿಯವಾಗೈತ್ರಿ. ಎಂಬ ನಾಡಗೀತೆ ಅತ್ಯಂತ ಜನಪ್ರಿಯವಾಗಿದೆ. ಹುಯಿಲ್ಗೋಳ ನಾರಾಯಣರಾವ್ ಅವರು ಹಾಡಿರ್ತಕ್ಕಂಥ. ಇನ್ನೊಂದು ಪಾಯಿಂಟ್, ಕನ್ನಡದ ಮೊದಲ ರಾಷ್ಟ್ರಕವಿ ಯಾರಂತ ನಿಮಗ ಕ್ವಶನ್ ಬಿಡ್ಬೋದು. ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ. ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ ಎಂ ಅಂದ್ರ ಮಂಜೇಶ್ವರ ಗೋವಿಂದ ಪೈ ಅವರು. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರಪ್ಪ ಅಂತ ಕೇಳ ಮಂಜೇಶ್ವರ ಗೋವಿಂದ ಪೈ ಅವರು ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರು ಕಾಸರಗೋಡಿನ ವಿಲೀನಕ್ಕಾಗಿ ಕೊನೆಯವರೆಗೂ ಹೋರಾಟ ನಡೆಸ್ತಾರೆ. ಎಂ ಗೋವಿಂದ ಪೈ ಅವರು ಏನ್ ಮಾಡ್ತಾರ, ಕಾಸರಗೋಡಿನ ಒಂದು ವಿಲೀನಕ್ಕಾಗಿ ಅವ್ರು ಕೊನೆಯವರೆಗೂ ಅದನ್ನ ಹೋರಾಟವನ್ನ ನಡೆಸ್ತಾರ. ಇನ್ನ ನೆಕ್ಸ್ಟ್ ಸ್ವಾತಂತ್ರ್ಯೋತ್ತರ ಚಳವಳಿ. ಸ್ವಾತಂತ್ರ್ಯೋತ್ತರ ಚಳವಳಿಯೊಳಗ 3 ಹಂತಗಳು ಬರ್ತಾವ. ಮೊದಲನೆಯ ಹಂತ, ಎರಡನೆಯ ಹಂತ, ಕೊನೆಯ ಹಂತ ಅಂತ ಹೇಳಿ 3 ಹಂತಗಳು ಬರ್ತಾವ. ನಾವು ಮೊದಲನೆಯ ಹಂತವನ್ನು ನೋಡಿಕೊಳ್ಳೋಣ. ಯಾವ್ದ್ರಿ? ಮೊದಲನೆಯ ಹಂತ ಸಾಮಾನ್ಯ ಶಕ 1947ರಿಂದ 48ರವರೆಗೆ. ಇವಾಗ ಸಾಮಾನ್ಯ ಶಕ 1947ರಿಂದ 48ರವರೆಗೆ ಮೊದಲನೆಯ ಹಂತವನ್ನು ನೋಡಿಕೊಳ್ಳೋಣ. ಸಾಮಾನ್ಯ ಶಕ 1947ರ ಮೊದಲು, ಇದು ಸಾಮಾನ್ಯ ಶಕ 1947ರ ಮುಂಚೆ ನಮ್ಮ ದೇಶದಾಗ 2 ಬಗೆಯ ರಾಜ್ಯಗಳಿದ್ದವು. ನಮ್ಮ ದೇಶದಾಗ 2 ಬಗೆಯ ರಾಜ್ಯಗಳಿದ್ದು. ಸಾಮಾನ್ಯ ಶಕ 1947ರ ಮುಂಚೆ ನಮ್ಮ ದೇಶದಲ್ಲಿ 2 ಬಗೆಯ ರಾಜ್ಯಗಳಿದ್ದವು. ಅವು ಯಾವಪ್ಪ ಅಂದ್ರ, ಒಂದನೇದ ಬ್ರಿಟಿಷ್ ಭಾರತದ ಪ್ರಾಂತ್ಯಗಳು, ಎರಡನೇದ ಅರಸೊತ್ತಿಗೆಗಳು. ಅರಸೊತ್ತಿಗೆ ಅಂದ್ರ ಸಂಸ್ಥಾನಿಕ ಅರಸೊತ್ತಿಗೆಗಳು. ಸಂಸ್ಥಾನಿಕ 562 ರಾಜ್ಯಗಳಿದ್ದವು. ನಮ್ಮ ಕರ್ನಾಟಕದಲ್ಲಿ ಒಟ್ಟು 20 ಆಡಳಿತ ಘಟಕಗಳಿದ್ದವು. ಆ 20 ಆಡಳಿತ ಘಟಕಗಳನ್ನು 5 ಘಟಕಗಳನ್ನಾಗಿ ಪುನರ್ವಿಂಗಡಣ ಮಾಡಿದ್ರಿ. 5 ಘಟಕಗಳನ್ನಾಗಿ ಪುನರ್ವಿಂಗಡಣ ಮಾಡಿದ್ರಿ. ಆ 5 ಘಟಕಗಳು ಯಾವಪ್ಪ ಅಂದ್ರ ಮುಂಬೈ, ಮದ್ರಾಸ್, ಮೈಸೂರು, ಹೈದರಾಬಾದ್ ಮತ್ತು ಕೊಡಗು ಕರ್ನಾಟಕ. ಯಾವ? ಮುಂಬೈ, ಮದ್ರಾಸ್, ಮೈಸೂರು, ಹೈದರಾಬಾದ್ ಮತ್ತು ಕೊಡಗು ಕರ್ನಾಟಕಗಳನ್ನ 5 ಆಡಳಿತ ಘಟಕಗಳನ್ನಾಗಿ ಪುನರ್ವಿಂಗಡಣೆಯನ್ನು ಮಾಡಿದರು. ಇನ್ನ ನೆಕ್ಸ್ಟ್ ಎರಡನೆಯ ಹಂತ. ಯಾವ್ದ್ರಿ? ಎರಡನೇ ಹಂತ ಸಾಮಾನ್ಯ ಶಕ 1953ರಲ್ಲಿ. ಸಾಮಾನ್ಯ ಶಕ 1953ರಲ್ಲಿ ಎರಡನೇ ಹಂತ ನೋಡಿಕೊಳ್ಳೋಣ. ಈಗ ಸಾಮಾನ್ಯ ಶಕ 1951, 1952ರಲ್ಲಿ ಲೋಕಸಭೆಗೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆಯಿತ್ರಿ.